ಮನಸ್ಸುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಪ್ರಚಲಿತ ವಿಷಯಗಳ ಕುರಿತು ಜನರ ಅಭಿಪ್ರಾಯ, ಇದುವೇ ಪಬ್ಲಿಕ್ ಪಂಚ್. ಇವತ್ತಿನ ಪಬ್ಲಿಕ್ ಪಂಚ್ ನ ವಿಶೇಷವಾಗಿರುವಂತಹ ಟಾಪಿಕ್ ಏನಂತ ಹೇಳಿದ್ರೆ, ಯಾವಾಗ್ಲೂ ಕೂಡ ರಾಜ್ಯ ಸರ್ಕಾರ ಬಜೆಟ್ ಅನ್ನ ಬಿಡುಗಡೆ ಮಾಡುತ್ತೆ, ಬಜೆಟ್ ಮಂಡನೆಯನ್ನ ಮಾಡುತ್ತೆ. ಅದರಲ್ಲಿ ಸಾಕಷ್ಟು ಇರುತ್ತೆ. ರೈತರಿಗಿಷ್ಟು, ಮಹಿಳೆಯರಿಗಿಷ್ಟು, ಮಕ್ಕಳಿಗಿಷ್ಟು ಅಂತ ಹೇಳಿ ಎಲ್ಲರಿಗೂ ಇರುತ್ತೆ. ಆದ್ರೆ ಅದು ಎಷ್ಟು ಜನಕ್ಕೆ ಕರೆಕ್ಟ್ ಆಗಿ ತಲುಪುತ್ತೆ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ. ಈ ಸತಿ ಸಿದ್ದರಾಮಯ್ಯನವರು ಸುಮಾರು ಒಂದು 70ನೇಯ ಬಜೆಟ್ ಅನ್ನ ಮಂಡಿಸ್ಲಿಕ್ಕೆ ಹೊರಟಿದ್ದಾರೆ. ಈ ಬಜೆಟ್ ನಲ್ಲಿ ಏನೆಲ್ಲ ಇರಬೇಕು, ಮುಖ್ಯವಾಗಿ ಏನಿರ್ಬೇಕು ಅಂತ ಜನರಿಗೆ ನೇರವಾಗಿ ಕೇಳ್ತೀನಿ. ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಇದು ಸರ್ಕಾರಿ ಶಾಲೆಗಳ ಬಗ್ಗೆ ಯೋಚನೆ ಮಾಡಿ ಬಡ ಮಕ್ಕಳಿಗೆ ಅನುಕೂಲ ಆಗೋ ತರ ಮಾಡಬೇಕು. ನಮ್ಮ ಹತ್ರಕ್ಕಿಂತ ಅವ್ರು ಕೊಡೋದ್ರಲ್ಲಿ ನಮ್ಮ ಹತ್ರ ಕಿತ್ಕೊಬಿಟ್ಟು ಮನೆ ಹೆಂಗಸರು ಕೊಡೋದ್ರಲ್ಲಿ ಬಜೆಟ್ ಅನ್ನಲ್ಲ. ಕರಪ್ಷನ್ ಆಗ್ಬೇಕು ಮೇಡಮ್. ಹೌದು, ಇರೋದೇ ಕರಪ್ಷನ್. ಯಾವ ವರ್ಲ್ಡ್ ಕರಪ್ಷನ್ ಇಲ್ಲ ಅಂತ. ಫಾರ್ಮರ್ಸ್ ಇರ್ತಾರಲ್ಲ ಊರಲ್ಲಿ, ಅವ್ರಿಗೆಲ್ಲ ಹೆಲ್ಪ್ ಆಗ್ಬೇಕು. ನಮ್ಗಾಗಿಲ್ಲ ಅಂದ್ರೆ ಫಾರ್ಮರ್ಸ್ ಅವ್ರಿಗೆ ಹೆಲ್ಪ್ ಆಗ್ಬೇಕು. ರ್ಯಾಪಿಡ್ ಅನ್ನ ನಿಲ್ಸಿದ್ರೆ, ಟೂ ವೀಲರ್ ನಿಲ್ಸಿದ್ರೆ ನಮ್ಗೆ ಸ್ವಲ್ಪ ಹೊಟ್ಟೆ ಪಾಡು ಸ್ವಲ್ಪ ನಡೆಯುತ್ತೆ. ಇಲ್ಲ ಅಂದ್ರೆ ಅದು ಅದ್ರ ಬೈಕ್ ಬೀಳುತ್ತೆ. ರಾಜ್ಯದ ಬಜೆಟ್ ಅನ್ನು ಬಜೆಟ್ ಅಲ್ಲಿ ಅವ್ರು ಹೆಸರುವಾಸಿ ಮಾಡಿದ್ದಾರೆ. ಅದು ಬಿಟ್ಟು ಬೇರೆ ಹೆಸರುವಾಸಿ ಮಾಡಿಲ್ಲ. ಬೆಂಗಳೂರಿನಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದರ ಸುರಕ್ಷತೆ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಏನಿರ್ಬೇಕು, ರಸ್ತೆ ಇರ್ಬೇಕು. ಸರಿಯಾಗಿ ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯಗಳು ಸರಿಯಾಗಿಲ್ಲ. ಅದ್ ದಯವಿಟ್ಟು ಅದೊಂದು ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ಸರ್, ಇವಾಗ ಮಹಿಳೆಯರಿಗೆಷ್ಟು, ಮಕ್ಕಳಿಗೆಷ್ಟು, ರೈತರಿಗೆಷ್ಟು ಅಂತ ಎಲ್ಲ ಬಜೆಟ್ ಏನೋ ಮಂಡನೆ ಮಾಡ್ತಾರೆ. ನಿಮ್ಗೇನ್ ಅನ್ಸುತ್ತೆ ಸರ್, ಅದು ಕಾರ್ಯರೂಪಕ್ಕೆ ಬರುತ್ತಾ? ಯಾರಿಗ್ ತಲುಪ್ಬೇಕು, ಅವ್ರಿಗೆ ನಿಯತ್ತಾಗಿ ತಲುಪುತ್ತಾ? ಈಗ ಮಹಿಳೆಯರಿಗೆ ಉಚಿತ ಕೊಟ್ಟಿದ್ದಾರೆ. ಅದು ಆಲ್ಮೋಸ್ಟ್ ನನ್ನ ಪ್ರಕಾರ ನನ್ಗನ್ಸಿದ್ದು 100ರಷ್ಟು ತಲುಪ್ತಾ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ತಲುಪ್ತಾ ಇಲ್ಲ. ಹೆಂಗ್ ಹೇಳ್ತಾರೆ ಸರ್? ನಾನು ನನ್ನ ಸುತ್ತಮುತ್ತಲು ನೋಡ್ತಾ ಇರ್ತೀನಿ, 100ರಷ್ಟು ತಲುಪ್ತಾ ಇಲ್ಲ. ಅದು 100ರಷ್ಟು ತಲುಪೋ ತರ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗೆ ತುಂಬಾ ಧನ್ಯವಾದ. ಸರಿ, ಈ ಸತಿ ಇಷ್ಟು ಬಜೆಟ್ ಗಳನ್ನ ನೋಡಿದಿರಿ. ಈ ಬಜೆಟ್ ನಲ್ಲಿ ಇದೊಂದು ಇರ್ಬೇಕು ಅಂತ ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ಇದು ಇರ್ಬೇಕು ಹೊಸದಾಗಿ ರಸ್ತೆ ಅಂತ ಹೇಳಿದ್ರೆ ನೀವು, ಮತ್ತೇನೋ ಇದು ಆಡ್ ಆಗ್ಬೇಕು. ಆಮೇಲೆ ಈಗ ನನ್ಗನ್ಸಿದ್ದಂದ್ರೆ ಸರ್ಕಾರಿ ಶಾಲೆಗಳು ಆದಷ್ಟು ಕಣ್ಮರೆ ಆಗ್ತಾ ಇದೆ. ಸರ್ಕಾರಿ ಶಾಲೆಗಳ ಬಗ್ಗೆ ದಯವಿಟ್ಟು ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಅವರು ಸರ್ಕಾರಿ ಶಾಲೆಗಳ ಬಗ್ಗೆ ಯೋಚನೆ ಮಾಡಿ ಬಡ ಮಕ್ಕಳಿಗೆ ಅನುಕೂಲ ಆಗೋ ತರ ಮಾಡ್ಕೊಡ್ಬೇಕು. ಯಾಕಂದ್ರೆ ನನ್ನ ಅನ್ಸ್ದಂಗೆ ಸರ್ಕಾರಿ ಶಾಲೆಗಳು ಅಳಿವಿನ ಅಂಚಿನಲ್ಲಿ ಇದಾವೆ. ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ 3-4 ಮಕ್ಕಳೇ ಓದ್ತಾ ಇರುವಂತದ್ದು ನಾನು ನೋಡಿದ್ದೀನಿ. ಅದರಿಂದ ಸರ್ಕಾರಿ ಶಾಲೆಗಳ ಬಗ್ಗೆ, ರಸ್ತೆ ಬಗ್ಗೆ, ಮತ್ತೆ ಮೂಲಭೂತ ಸೌಕರ್ಯಗಳ ಬಗ್ಗೆ ದಯವಿಟ್ಟು ಚಿಂತನೆ ಮಾಡಿ ಅದ್ರ ಬಗ್ಗೆ ಬಜೆಟ್ ಮಂಡಿಸ್ಬೇಕಂತ ಹೇಳಿ ಕೇಳ್ತೀನಿ. ಈ ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಕರ್ಯನೇ ಇರೋದಿಲ್ಲ. ಟೀಚರ್ಸ್ ಇರೋದಿಲ್ಲ, ಶೌಚಾಲಯಗಳು ಇರೋದಿಲ್ಲ, ಬಿಸಿ ಊಟ ಅಂದ್ರೆ ಅದು ಬಿಸಿ ಇರಲ್ಲ, ಮೊಟ್ಟೆ ಅಂದ್ರೆ ಅದು ಕುದ್ದಿರಲ್ಲ ಕರೆಕ್ಟ್ ಆಗಿ. ಈ ತರದ ಸಮಸ್ಯೆಗಳು ನೀವು ನೋಡಿರ್ತೀರಾ. ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿ ಒಂದು ಮಟ್ಟಕ್ಕಿದೀವಿ. ಆ ತರ ಒಂದು ಸರ್ಕಾರಿ ಶಾಲೆ, ಈವನ್ ನಮ್ಮ ಮುಖ್ಯಮಂತ್ರಿಗಳಾಗ್ಲಿ ಅವರೆಲ್ಲ ಸರ್ಕಾರಿ ಶಾಲೆಗಳಿಂದ ಬಂದಿರ್ತಾರೆ. ದಯವಿಟ್ಟು ಸರ್ಕಾರಿ ಶಾಲೆಗಳನ್ನ ಒಂದು ಉತ್ತಮ ಮಟ್ಟಕ್ಕೆ ತಗೊಂಡ್ಬಂದ್ರೆ ಮುಂದಿನ ಪೀಳಿಗೆನೂ ಚೆನ್ನಾಗಿರುತ್ತೆ. ಬಡವರು ಸ್ವಲ್ಪ ಮುಂದೆ ಬರ್ತಾರೆ. ಈಗ ನೀವು ಓದಿರುವಂತ ಸರ್ಕಾರಿ ಶಾಲೆ ಈಗ ಅದೆಲ್ಲ ಚೆನ್ನಾಗಿದೆ. ಯಾಕಂದ್ರೆ ನಾವು ಓದಿದ್ದೆಲ್ಲ ಇಂಡಸ್ಟ್ರಿಯಲ್ ಆಗ್ಬಿಟ್ಟಿದೆ. ಈಗ ಅದೆಲ್ಲ ಚೆನ್ನಾಗಿ ಉತ್ತಮವಾಗಿದೆ. ತೀರಾ ಹಳ್ಳಿಗಳು ಮತ್ತೆ ತೀರಾ ಕಾಡಿನ ಅಂಚಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳು ತುಂಬಾ ಇದಿದೆ. ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಮೇಲೆ ಸೂರ್ಯ ಇರಲ್ಲ, ಕೆಳಗಡೆ ಗಾರಿ ಇರಲ್ಲ, ಆತರ ಇರ್ತಾರೆ. ಆತರ ಸರ್ಕಾರಿ ಶಾಲೆಗಳನ್ನ ಗುರ್ಸಿ ದಯವಿಟ್ಟು ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರ್ತಾರ ಮಾಡಿ ಅಂತ ಹೇಳಿ ನಾನು ಕೇಳ್ತೀನಿ. ಸರ್ಕಾರದ ಬಗ್ಗೆ ಎಕ್ಸ್ಪೆಕ್ಟೇ ಮಾಡಿಲ್ಲ. ಅಲ್ಲ, ಎಕ್ಸ್ಪೆಕ್ಟ್ ಮಾಡೋದೇ ಬಿಟ್ಬಿಡಂಗ್ ಯಾಕಾಯ್ತು? ಎಲ್ಲ ನಾವ್ ಮಾಡ್ಕೊಂಡಿರೋ ತಪ್ಪಿಗೆ ನಾವೆಲ್ಲ ಎಲೆಕ್ಷನ್ ಹಾಕಿ ಕೊಟ್ಟು ಇವತ್ ನಾವೆಲ್ಲ ಬೀದಿಲಿ ನಿಂತಿದೀವಿ. ಅವರೆಲ್ಲ ಆರಾಮಾಗಿ ರಾಜರ ತರ ಇದಾರೆ. ಅದ್ರ ಮೇಲೆ ಎಕ್ಸ್ಪೆಕ್ಟೇ ಇಲ್ಲ ಇವಾಗ. ಅಲ್ಲ ಸರ್, ಸಾಕಷ್ಟು ಆಟೋ ಅಲ್ಲಿ ಅಂದ್ರೆ ಆಟೋ ಚಾಲಕರು ಖಾಲಿ ಕೂತಿರ್ತಾರೆ, ಮೊಬೈಲ್ ನೋಡ್ತಿರ್ತಾರೆ, ಲೂಡೋ ಆಟ ಆಡ್ತಾರೆ. ಆಟೋ ಡ್ರೈವರ್ ಗಳು ಸೇರ್ಕೊಂಡು ಅಂದ್ರೆ ಅಷ್ಟೊಂದು ಕೆಲ್ಸ ಇಲ್ಲ. ಹಂಗಾಗಿ ನೀವು ಬಜೆಟ್ ಅಲ್ಲಿ ಏನ್ ನಿರೀಕ್ಷೆ ಮಾಡ್ತೀರಾ? ನಮಗೆ ಬಜೆಟ್ ಮೇಲೆ ಏನ್ ನಂಬಿಕೆ ಇಲ್ಲ. ನಮ್ಗೊಂದ್ ರಾಪಿಡ್ ಒಂದು ಬೈಕ್ ಒಂದ್ ನಿಲ್ಸಿದ್ರೆ ಸಾಕಾಗಿತ್ತು. ಅಷ್ಟ್ ಬಿಟ್ರೆ ಬಜೆಟ್ ಅವ್ರು ಏನಾರ ಮಾಡ್ಕೊಳ್ಳಿ. ಏನ್ ಬಜೆಟ್ ಮಾಡ್ರೆ ಅವ್ರು ನಮ್ಗೇನು ಉಪಯೋಗ ತರ ಏನು ಮಾಡಲ್ಲ. ಯಾವ್ದು ಬಜೆಟ್ ಜನಗಳಿಗೆ ಯಾವ್ದು ಉಪಯೋಗ ಆಗಿದೆ ಹೇಳಿ? ಎಲ್ಲ ಅವ್ರವ್ರ ಇದಕ್ಕೋಸ್ಕರ ಉಪಯೋಗ ಆಗಿರೋದು. ಜನಗಳು ಯಾವ ಬಜೆಟ್ ನಿರೀಕ್ಷೆ ಮಾಡಲ್ಲ. ಅವ್ರವ್ರು ಕರೆಕ್ಟಾಗಿ ರಸ್ತೆ ಒಂದ್ ಕರೆಕ್ಟಾಗಿ ಒಂದಿದ್ರೆ, ಹಾಸ್ಪಿಟಲ್ ಒಂದ್ ಕರೆಕ್ಟಾಗಿ ಒಂದಿದ್ರೆ, ಕುಡಿಯಕ್ ನೀರ್ ಒಂದ್ ಕೊಟ್ರೆ ಸಾಕು, ಅಷ್ಟೇ ಸಾಕು.
ಅಲ್ಲ ಬೇರೆ ಇನ್ನೇನು ಬೇಕಾಗಿಲ್ಲ. ಸರ್ ಇವಾಗ ಮಾಡರ್ನ್ ಹಂಗಾಗಿ ಆಧುನಿಕತೆ ಇರ್ಬೇಕು, ಏನೋ ಹೊಸ ಹೊಸ ಬಜೆಟ್ ಅಲ್ಲಿ ಮಂಡನೆ ಮಾಡ್ತಾರೆ. ಏನ್ ಆ ತರದ್ ಅಪೇಕ್ಷೆ ಇದೆ ನಿಮ್ ಪ್ರಕಾರ? ಎಲ್ಲ ಅವ್ರು ಮಾಡ್ಕೊಳಕ್ ಬಜೆಟ್ ಜನಗಳಿಗೆ ಯಾರಿಗೂ ಬಜೆಟ್ ಮಂಡನೆ ಅದ್ ಯಾರಿಗೂ ಸಲ್ಲಲ್ಲ. ಅವ್ರು ಮಾಡ್ಕೊಳಕ್ಕೋಸ್ಕರ ಅವ್ರು ಮಾಡ್ಕೊಳ್ಳೋದಷ್ಟೇ. ಅಲ್ಲ ಅವ್ರು ಮಾಡಿರೋ ಬಜೆಟ್ ಜನಗಳಿಗೆ ಜನಗಳಿಗೆ ಏನ್ ಅನುಕೂಲ ಆಗಿದೆ, ಏನ್ ಅನುಕೂಲ ಆಗಿದೆ ಹೇಳಿ ಬಜೆಟ್? ಈ ಬಜೆಟ್ ನಲ್ಲಿ ಕೆಲವೊಂದಷ್ಟು ಗ್ಯಾರಂಟಿ ಯೋಜನೆಗಳಿಗೂ ಇರುತ್ತೆ. ನಮ್ಮ ಹತ್ರ ಅವ್ರು ಕೊಡೋದ್ರಲ್ಲಿ, ನಮ್ಮ ಹತ್ರ ಕಿತ್ಕೊಬಿಟ್ಟು ಮನೆ ಹೆಂಗಸರು ಕೊಡೋದ್ರಲ್ಲಿ ದೊಡ್ಡ ಬಜೆಟ್ ಅನ್ನಲ್ಲ. ಯಾವ್ದಲ್ಲಿ ಜನಗಳು ಖುಷಿಯಾಗಿದ್ದಾರೆ ಕೇಳಿ? ಪ್ರತಿಯೊಬ್ರು ಯಾವ್ದಾರ ಕೇಳಿ, ಯಾವ್ದು ಖುಷಿ ಇಲ್ಲ. ಅಲ್ಲ ಮನೆ ಹೆಂಗಸರಿಗಂದ್ರೆ ಬರೀ ಎಲ್ಲರಿಗೂ ಅಲ್ಲ, ನಿಮ್ ಮನೆ ಹೆಣ್ಮಕ್ಳಿಗೂ ಇದೆ ಅದು. ಹೌದು, ಈಗ ನಮ್ಗೆ ಡ್ಯೂಟಿನೇ ಇಲ್ಲ, ಅಲ್ಲಿ ಕೊಟ್ಬಿಟ್ರೆ ಏನ್ ಪ್ರಯತ್ನ? ಈಗ ನೋಡಿ, ನಾವು ಎಷ್ಟು ಹೋರಾಟ ಮಾಡಿದ್ವಿ ಬೈಕ್ ಇದಕ್ಕೋಸ್ಕರ, ರಾಪಿಡ್ಗೋಸ್ಕರ. ಕಾನೂನು ಅವ್ರಿಗೆ ಕೊಡ್ತು, ನಾವೇನ್ ಮಾಡಕ್ ಹೋಗೋದು? ನಾವೆಲ್ ಹೋಗೋಣ? ನೋಡಿ, ಇಲ್ಲೇ ನೋಡಿ ಆಟೋಗಳು ಎಷ್ಟು ನಿಂತಿದೆ ಅಂತ ನೋಡಿ. ಹೌದು. ಹಾ, ಇಲ್ಲೇ ನೋಡಿ, ಮೊಬೈಲ್ ಆನ್ ಮಾಡಿದೆ ನೋಡಿ, ಯಾವ್ದಾರ ಡ್ಯೂಟಿ ಬರ್ತಾ ಇದೆಯಾ ನೋಡಿ. ಒಂದು ಡ್ಯೂಟಿ ಬರ್ತಾರೆ, ಯಾವ್ದು ಬರ್ತಾರೆ, ಏನ್ ಮಾಡ್ಬೇಕು? ಕೂತ್ಕೊಳ್ಳೇಬೇಕು. ಮನೆಗೆ ಹೋದ್ರೆ ಸುಮ್ನೆ ಅಲ್ಲಿ ಕೂತ್ಕೊಬೇಕು ಅಷ್ಟೇ. ಅದಕ್ಕೆ ಬಂದು ರೋಡಲ್ಲಿ ಕೂತ್ಕೊಂಡ್ಬಿಡೋದು ಅಷ್ಟೇ ಬೆಟರ್. ನಮ್ಗೆ ಸರ್ಕಾರದಿಂದ ನಮ್ಗೆ ಇಲ್ಲಿವರೆಗೂ ಒಂದೇ ₹1 ಆದಾಯ ಇಲ್ಲ. ₹1 ಆದಾಯ ಇಲ್ಲ. ಮತ್ತೆ ₹1 ಆದಾಯ ಇಲ್ಲದೆ ಇರುವಾಗ ನೀವು ಸರ್ಕಾರದಿಂದ ಏನಾದ್ರೂ ನಿರೀಕ್ಷೆ ಮಾಡ್ಬೇಕಲ್ವಾ? ಅವ್ರ ಹತ್ರ ಏನ್ ನಿರೀಕ್ಷೆ ಮಾಡಲ್ಲ ಬಿಡಿ. ಅವ್ರು ನಾವು ಟ್ಯಾಕ್ಸ್ ಕಟ್ಕೊಂಡು ನಾವು ಎಲ್ಲಾ ಮಾಡಿ ನಾವು ಅವ್ರಿಗೆ ಸಂಬಳ ಕೊಟ್ಕೊಂಡಿರೋರು. ನಾವ್ಯಾಕೆ ಅವ್ರ ಹತ್ರ ಭಿಕ್ಷೆ ಬಿಡ್ಬೇಕು? ಅವ್ರು ನಮಗ್ ಕೆಲ್ಸಕ್ ಮಾಡಕ್ ಇರೋದವ್ರು, ನಮ್ಗೆ ಕೆಲ್ಸ ಮಾಡಕ್ ಇಟ್ಟಿರೋದ್ ಅವ್ರನ್ನ. ನಾವು ಅವ್ರ ಹತ್ರ ಭಿಕ್ಷೆ ಬಿಡಕ್ಕಲ್ಲ. ನಾವು ರೋಡ್ ಟ್ಯಾಕ್ಸ್ ಕಟ್ಕೊಂಡು, ಇನ್ಸೂರೆನ್ಸ್ ಕಟ್ಕೊಂಡು, ಪ್ರತಿಯೊಂದ್ಗೂ ಕಟ್ಕೊಂಡು ಹೋಗ್ತಿರೋದ್ ನಾವು. ಸರಿ, ನಿಮ್ಗೇನ್ ಅನ್ಸುತ್ತೆ ಈಗ ಬಜೆಟ್ ಮಂಡನೆ ಆಗುತ್ತಲ್ಲ, ಆದಾಗ್ಲೆಲ್ಲ ಏನಾದ್ರೂ ಬದಲಾವಣೆಗಳಾಗತ್ತಾ? ಯಾವ್ದು ಆಗಲ್ಲ ಮೇಡಮ್, ಯಾವ್ದು ಆಗಲ್ಲ. ಜನಗಳ ನಿರೀಕ್ಷೆ ಇಟ್ಕೊಂಡು ಅಷ್ಟೇ ಕಾಯ್ಬೇಕ ಹೊರ್ತು ಜನಗಳಿಗೆ ಏನು ಅನುಕೂಲ ಇಲ್ಲ ಬಜೆಟ್. ಎಷ್ಟೋ ಸಾವಿರ ಲಕ್ಷ ಕೋಟಿ ಎಲ್ಲಾ ಮಂಡಿಸ್ತಾರೆ, ಮತ್ತೆ ಎಲ್ಲ ಹೋಗುತ್ತೆ? ಎಲ್ಲಿ ಹೋಗುತ್ತೆ ಅಂದ್ರೆ ಅದನ್ನ ಅವ್ರ ಹತ್ರ ಕೇಳ್ಬೇಕಷ್ಟೇ. ಸುಮ್ನೆ ಸೂಟ್ಗೆ ಇಸ್ಕೊಬಂದ್ ನಿಂಗ್ ತೋರ್ಸೋದಲ್ಲ ಬಜೆಟ್ ಮಂಡನೆ ಮಾಡಿದೀನಿ ಅಂತ. ಎಲ್ಲರ ಮುಂದೆ ಸೂಟ್ಗೆ ಇಟ್ಕೊಬಂದ್ ನಿಂಗ್ ತೋರಿಸ್ತಾರೆ ಬಜೆಟ್ ಮಂಡನೆ ಮಾಡಿದೀನಿ ಅಂತ. ಯಾರಿಗೆ ಅದು? ಖಾಲಿ ಸೂಟ್ಗೆ ಇಟ್ಕೊಬಂದ್ ತೋರ್ಸೋದಷ್ಟೇ. ನಾವು ತಿಳ್ಕೊಬೇಕಷ್ಟೇ ಮೈಂಡ್ ಅಲ್ಲಿ. ಇಷ್ಟು ರಾಜಕಾರಣಿ ಇಷ್ಟು ಎಲ್ಲ ನಾವು ನೋಡ್ತಾ ಇದೀವಿ, ಎಲ್ಲ ತಿಳ್ಕೊಂತ ಇದೀವಿ, ನಮಗ್ ಗೊತ್ತಾಗಲ್ವಾ ಏನು ಅಂತ? ಯಾವ್ದಿಲ್ಲ. ಜನಗಳೆಲ್ಲ ಇದಾಗ್ಬಿಟ್ಟವ್ರೆ. ಹೆಂಗಾಗಿದೆ ಜನಗಳಿಗೆ ಅಂದ್ರೆ ಜೀವನ ಮಾಡಕ್ಕೆ ಕಷ್ಟ ಆಗ್ಬಿಟ್ಟೈತಿ ನೋಡಿ. ಹಂಗಾಗ್ಬಿಟ್ಟಿದೆ. ತುಂಬಾನೇ ಸಫರ್ ಪಡ್ತಾವ್ರೆ. ಎಲ್ಲಿಗೆ ಹೋಗಿ ನಿಲ್ಲುತ್ತ ಅಂತ ಗೊತ್ತಿಲ್ಲ. ಎಲ್ಲ ಜನರ ಹಿತಕ್ಕಾಗಿ ಮಾಡ್ತೀವಿ ಬಜೆಟ್ ಮಂಡನೆ ಅಂತಾರೆ, ಅದು ಯಾಕೋ ನಿಮಗೆ ಸಲ್ತಾ ಇಲ್ಲ ಅಂತ ನಿಮಗ ಅನ್ಸುತ್ತೆ? ನನ್ನಲ್ಲ ಪ್ರತಿ ಯಾರನ್ನಾರು ಒಬ್ರು ಕೇಳಿ ಬಜೆಟ್ ಮಂಡನೆ ಮಾಡಿದ್ರೆ ಏನ್ ಉಪಯೋಗ ಇದೆ ಅಂತ ಕೇಳಿ. ಕೆಲವು ಜನ ಗೊತ್ತೇ ಇರಲ್ಲ, ಬಜೆಟ್ ಅಂದ್ರೆ ಏನಂತೆಲ್ಲ ಗೊತ್ತಿರಲ್ಲ. ಯಾರನ್ನಾರ ಕೇಳಿ. ಇವಾಗ ನೋಡಿ, ಈ ತಂಬಾಕುಗಳು, ಸಿಗರೇಟು, ಗುಟ್ಕಾ, ಪಾನ್ ಎಲ್ಲ ಮಾರ್ಚಿಗೆ ತಾನೆ ಬಜೆಟ್ ಮಂಡನೆ ಆಗೋದು. ಅವಾಗ ತಾನೆ ಎಲ್ಲ ಇದಾಗೋದು. ಆಗ್ಲೇ ಇವಾಗ ಅಂಗಡಿಗಳೆಲ್ಲ ಇವಾಗ್ಲೇ ಒಂದಕ್ಕೆ 10-15 ಎಷ್ಟ ತಗೊಂತದ್ರಿ ಇವಾಗ್ಲೇ. ಒಂದ್ ಸಿಗರೇಟ್ ಆಗಿರ್ಬೋದು, ಇನ್ನು ಮಾರ್ಚಿಗೆ ಅದು ಇದಾಗೋದು, ರೇಟ್ ಎಲ್ಲ ಜಾಸ್ತಿ ಆಗೋದು, ಗುಡ್ಕಾಗಲ್ ಐಟಮ್ ಎಲ್ಲ ಆಗ್ಲೇ ಆಗಿದೆ ಅನ್ಬಿಟ್ಟು ಆಗ್ಲೇ ಈ ತಿಂಗಳಿಂದಲೇ ತಗೊಂತ ಇದಾರೆ. ಆಗ್ಲೇ ₹2, ₹10, ₹15. ಹೆಂಗೆ? ಸುಮ್ನೆ ವೇಸ್ಟ್ ಎಲ್ಲ. ಅದಿಲ್ಲ ಈ ಸತಿ ಅಂತೂ ತುಂಬಾ. ಹಾಗಾಗಿ ನೀವು ಬಜೆಟ್ ಇಂದ ಏನೋ ನಿರೀಕ್ಷೆ ಇಲ್ಲ? ನಾವು ನಿರೀಕ್ಷೆ ಪಟ್ಟು ಇಲ್ಲ, ಮುಂದಕ್ಕೂ ಪಡೋದಿಲ್ಲ ಬಿಡಿ. ಅವ್ರ ಹತ್ರ ₹1 ನಾವು ಭಿಕ್ಷೆ ಬೇಡಿಲ್ಲ. ನಾವು ಇಲ್ಲಿವರೆಗೂ ₹1 ನಾವು ಸರ್ಕಾರದಿಂದ ಒಂದೇ ₹1 ನಾವು ತಿಂದಿಲ್ಲ. ಕಷ್ಟಪಟ್ಟು ದುಡ್ತಿದೀವಿ. ₹500 ದುಡಿಲಿ. ದಿನಕ್ಕೆ ಎಷ್ಟಾಗ್ತಾ ಇದೆ ಸರ್ ವ್ಯಾಪಾರ? ಇಲ್ಲೇ ನೋಡಿ ಮೇಡಮ್ ಎಷ್ಟಾಗಿದೆ ಅಂತ. ಇಲ್ಲೇ ನೋಡಿ ಅಷ್ಟೇ. ನಮ್ ಕರಪ್ಷನ್ ಇರ್ಬೇಕು, ಅದು ಉತ್ತರ ಇಲ್ಲ. ಕರಪ್ಷನ್ ಇರ್ಬೇಕಾ? ಇರ್ಬೇಕು ಮೇಡಮ್. ಮತ್ತೆ ಗೋರ್ಮೆಂಟ್ ಲಾರಿಗಟ್ರೆ ದುಡ್ಡು ಹೋಗ್ಬೋದು, ಅದು ಬರುತ್ತೆ. ಅವ್ರು ಚೆನ್ನಾಗಿರ್ತಾರೆ, ಬಡವರೇ ಇರ್ತಾರೆ. ಸರ್, ಕರಪ್ಷನ್ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಕರಪ್ಷನ್ ಆಗ್ಬೇಕು ಮೇಡಮ್. ಯಾಕೆ ಈ ತರ ಇವಾಗ ಹೇಳ್ತಾ corruption- ಇದ್ದೀರಾ? ಹೌದು, ಇರೋದೇ ಕರಪ್ಷನ್. ಯಾವ ವರ್ಲ್ಡ್ ಇದೆ ಕರಪ್ಷನ್ ಇಲ್ಲ ಅಂತ ಹೇಳಿ? ಸರ್, ಇವಾಗ ಎಲ್ರಿಗೂ ಇಷ್ಟಿಷ್ಟು, ರೈತರಿಗೆ, ಮಹಿಳೆಯರಿಗೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಅದೆಲ್ಲ ಬೋಗಸ್ ಮೇಡಮ್. ಎಷ್ಟು ಕೊಟ್ರು ನಿಮ್ಗೆ?
ಅಷ್ಟೇ. ಈ ಸತಿ ಬಜೆಟ್ ಮಂಡನೆ ಮಾಡ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಏನೆಲ್ಲ ಬಜೆಟ್ ಅಲ್ಲಿ ಇರ್ಬೇಕು ಅಂತ ನಿಮಗೆ ಅನ್ಸುತ್ತೆ? ಅಕ್ಕ ಇವಾಗ ನೋಡಿ ಎಲ್ಲಾ ಕಡೆ ಬಜೆಟ್ ಹೈ ಆಗ್ತಾ ಇದೆ. ಬಜೆಟ್ ಇವಾಗ ಕೆಲ್ಸದ್ ಮಾಡಿದವ್ರಿಗೆಲ್ಲ ಸ್ಯಾಲ್ರೀಸ್ ಅಂತ, ಫಾರ್ಮರ್ಸ್ ಏನಂತಾನೆ ಇಟ್ಕೊಳ್ಳಿ, ಅವ್ರು ಎಷ್ಟು ಕಷ್ಟ ಪಡ್ತಾರೆ ಅದೆಲ್ಲ ಅವ್ರು ಹಿಂಗೆ ಕಷ್ಟಪಟ್ಟು ಎಲ್ಲಾ ಮಾಡ್ತಾರಲ್ಲ, ಏನು ಕಾಸಿಲ್ಲ, ಬರೀ ಗೌರ್ಮೆಂಟ್ ಇದು ಮಾಡ್ತಾವ್ರೆ. ಕೆಲ್ಸದವ್ರಿಗೆ ಕಾಸಿಲ್ಲ ಜಾಸ್ತಿ, ಆಫೀಸ್ ಅಂತೆ ಪ್ರೈವೇಟ್ ಗೌರ್ಮೆಂಟ್ ಏನೇ ಇರ್ಲಿ ಅಕ್ಕ, ಕಡಿಮೆ ಸರಿ ಸ್ಯಾಲ್ರಿಗಳು ಕೊಡ್ತಿಲ್ಲ, ಏನು ಆಗ್ತಾ ಇಲ್ಲ. ಆಮೇಲೆ ರೋಡ್ಗಳು ಎಲ್ಲಾ ಕಡೆನೂ ಗೌರ್ಮೆಂಟ್ ಮಾಡತ್ತೆ ಅಂತ ಇದೆ, ಮಾಡ್ತಾ ಇಲ್ಲ. ಎಲ್ಲಾ ಕಡೆ ಹಳ್ಳಗಳು, ಆಕ್ಸಿಡೆಂಟ್ಗಳು ಎಲ್ಲಾ ನಡೀತೈತೆ. ಯಶವಂತಪುರ ಕಡೆ ಮೊನ್ನೆ 2 ಆಕ್ಸಿಡೆಂಟ್ ಆಗೈತೆ. ರೋಡ್ಗಳು ಸರಿ ಮಾಡ್ತಿಲ್ಲ. ಏನ್ ಮಾಡ್ತಾರ ಅದು ಸಿದ್ದರಾಮಯ್ಯ ಅವ್ರು ಏನಿದ್ರೆ ಹೆಲ್ಪ್ ಮಾಡ್ಕೊಟ್ರೆ ನಮ್ಗೆ ನಡೆಯತ್ತೆ. ಆಮೇಲೆ ಬಜೆಟ್ ಎಲ್ಲಾ ಜಾಸ್ತಿ ಆಗ್ತೈತೆ, ನಮ್ ಸ್ಯಾಲರೀಸ್ ಎಲ್ಲಾ ಕಡಿಮೆ ಕೊಡ್ತಾರೆ ಪ್ರೈವೇಟ್ ಆಫೀಸಸ್ ಅಲ್ಲಿ. ಅಲ್ಲ, ಬಜೆಟ್ ಮಂಡನೆ ಮಾಡುವಾಗ 1000 ಲಕ್ಷ ಕೋಟಿ ಅಂತ ಇರುತ್ತೆ, ಅದು ನಂಬರ್ ಡಿಜಿಟ್ ನೀವು ನೋಡಿದ್ರೆ ಅಷ್ಟೊಂದ್ ಇದ್ದಾಗ ಯಾಕೆ ಯಾರಿಗ್ ತಲುಪ್ಬೇಕು ಅವ್ರಿಗೆ ತಲುಪ್ತಾ ಇಲ್ಲ ಅಂತ ನಿಮಗ್ ಅನ್ಸುತ್ತೆ? ಅಯ್ಯೋ ಅದೆಲ್ಲಾ ಗೌರ್ಮೆಂಟ್ ಆಡ್ತವ್ರೆ ಅಕ್ಕ. ಇದೆಲ್ಲ ಪಾಪ ಬಡವ್ರ ಜನ ಇದ್ದಾರೆ, ಎಷ್ಟೋ ಜನ ಅವ್ರದ್ದು ಕಾಸು ಹೊಡ್ಕೊಂಡವ್ರೆ. ಅವ್ರು ಏನ್ ತಿನ್ಬೇಕು, ಫಾರ್ಮರ್ಸ್ ಇರ್ತಾರಲ್ಲ ಊರಲ್ಲಿ, ಅವ್ರಿಗೆಲ್ಲ ಹೆಲ್ಪ್ ಆಗ್ಬೇಕು ಅಕ್ಕ. ನಮ್ಗಾಗಿಲ್ಲ ಅಂದ್ರೂ ಫಾರ್ಮರ್ಸ್ ಅವ್ರಿಗೆ ಹೆಲ್ಪ್ ಆಗ್ಬೇಕು. ಎಷ್ಟ್ ಕಷ್ಟ ಪಡ್ತಾರ ಅವ್ರು ರೈತರು, ಅವ್ರಿಗಾದ್ರೂ ಹೆಲ್ಪ್ ಆಗ್ಬೇಕು ಅಂತ ಪ್ರಯತ್ನಿಸ್ಕೊಂತೀವಿ ನಾವು ಇಷ್ಟ. ಓಕೆ, ಯಾವ ಬಜೆಟ್ ನಿಮಗ್ ತುಂಬಾ ಇಷ್ಟ ಆಯ್ತು? ಬಜೆಟ್ ಮಂಡನೆ ಮಾಡೋದ್ ನೀವ್ ಏನಾದ್ರು ಅಬ್ಸರ್ವ್ ಮಾಡಿದೀರಾ? ಅಷ್ಟಂತ ನಾವು ಅಬ್ಸರ್ವ್ ಮಾಡಿಲ್ಲ, ಸ್ವಲ್ಪ ಮಾಡಿದೀವಿ. ಅದೇ ಇವಾಗ ನೀವು ನೋಡ್ದಂಗೆ ಏನೇನ್ ಕಷ್ಟ ಇದೆ ಜನಸಾಮಾನ್ಯರಿಗೆ, ಏನ್ ಸಿಗ್ಬೇಕು ಆಕ್ಚುಲಿ? ಅಕ್ಕ ಏನಿಲ್ಲ, ಅವ್ರು ಮೋದಿ ಅವ್ರು ಇದು ಮಾಡಿದ್ರು ಗೊತ್ತಾ, ಕೆನರಾ ಅವ್ರಿಗೆ ತಿಂಗಳಿಗೆ ಕಾಸು ಹಾಕ್ತಿದ್ರು, ಅದು ಸ್ಟಾಪ್ ಆಗೈತೆ. ಲೇಡೀಸ್ ಅವ್ರಿಗೆ ಅದು ಹಾಕಿದ್ರೆ ಪಾಪ ಅವ್ರ ಮನೆ ನಡಿಬೋದು, ಒಂದ್ ರೇಷನ್ ಏನೋ ಒಂದು ಲೇಡೀಸ್ ಅವ್ರಿಗೆ ಹೆಲ್ಪ್ ಆದ್ರೆ ಸಾಕು ಅಕ್ಕ. ಗೌರ್ಮೆಂಟ್ ಕಾಂಗ್ರೆಸ್ ಅವ್ರ ಕಡೆಯಿಂದ ಇದು ಸಿದ್ದರಾಮಯ್ಯ ಸಿಎಂ ಮೊನ್ನೆನೋ ಅದೇನೋ ಅಂದ್ರು ನ್ಯೂಸ್ ಅಲ್ಲಿ ಹೆಲ್ಪ್ ಆಗತ್ತೆ ಅಂತ, ಏನೋ ಆಗ್ತಾ ಇಲ್ಲ, ಬರೀ ಹೇಳ್ತವ್ರೆ ಅಕ್ಕ ಅಷ್ಟೇ. ಈ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ತಲುಪ್ತಾ ಇದೆ ಎಲ್ರಿಗೂ ಅಂತ ಅನ್ಸುತ್ತಾ? ಅಷ್ಟು ಯಾರಿಗೂ ಅನ್ಸಲ್ಲ ಅಕ್ಕ, ಬರೀ ಅವ್ರವ್ರದೇ ನೋಡ್ಕೊಂತವ್ರೆ ಅವರೆಲ್ಲ ಅಷ್ಟೇ. ಏನು ಇಲ್ಲ, ಬೇರೆ ಏನು ಇಲ್ಲ ಅಕ್ಕ. ಅಲ್ಲ, ಬಸ್ ಎಲ್ಲ ಫ್ರೀ ಮಾಡಿದಾರಲ್ಲ. ಬಸ್ ಎಲ್ಲಾ ಫ್ರೀ ಮಾಡವ್ರೆ, ಲೇಡೀಸ್ಗೆ ಮಾಡವ್ರೆ, ಜೆಂಟ್ಸ್ಗೂ ಏನಾದ್ರು ಮಾಡ್ಬೇಕು ಅಲ್ಲ. ಇವಾಗ ನೀವು ಅದರಿಂದ vote ಹಾಕಿದಿರಲ್ಲ? ಹಾಕಿದೀವಿ ಅಕ್ಕ. ಇವಾಗ ರ್ಯಾಪಿಡೋ ಬಂದ್ಬಿಟ್ಟೈತೆ, ಎಲ್ಲಾ ಲೇಡೀಸ್ಗೆಲ್ಲಾ ಫ್ರೀ ಕೊಟ್ಟವ್ರೆ. ಜೆಂಟ್ಸ್ಗೂ ಏನಾದ್ರು ಒಂದ್ ಸಹಾಯ ಮಾಡಿದ್ರೆ ನಡೆಯತ್ತೆ ಅಂತ ಈಗ ನಿಮ್ ಪ್ರಕಾರ ಒಂದು ಯಂಗ್ಸ್ಟರ್ ಆಗಿ ಹಾ. ನಿಮಗೆ ಒಂದು ಹುಡುಗಿ ಅಥವಾ ಹೆಣ್ಮಕ್ಳಿಗೆ ಏನು, ಹುಡುಗಿರಿಗೆ ಹೆಣ್ಮಕ್ಳಿಗೆ ಏನ್ ಸೇಫ್ಟಿ ದೃಷ್ಟಿಯಿಂದ ಏನ್ ಕೊಡ್ಬೇಕು ಸೇಫ್ಟಿ ಬಜೆಟ್ ಅಲ್ಲಿ? ಅಕ್ಕ ನೋಡಿ ಅಕ್ಕ ಹೇಳ್ತೀನಿ, ಫಸ್ಟ್ ಆಫ್ ಆಲ್ ಗರ್ಲ್ಸ್ ಗೆ ಸೇಫ್ಟಿ ಕೊಡ್ಬೇಕು. ಅವ್ರು ಎಲ್ಲೇ ರಾತ್ರಿ ಓಡಾರ್ಲಿ, ಬಸ್ಸು ಮೆಟ್ರೋನು ಏನ್ ಅವ್ರಿಗೆ ಒಂಚೂರು ಮಾಡ್ಕೊಟ್ರೆ, ಫ್ರೀ ಬಸ್ ಅಲ್ಲೇ ಮಾಡ್ಕೊಟ್ಟವ್ರು. ಇವಾಗ ಚೂರು ಹುಡುಗಿರವ್ರಿಗೆ, ಜೆಂಟ್ಸ್ ಬಿಡಿ ಸೇಫ್ಟಿ ಇರತ್ತೆ, ಹುಡುಗಿರವ್ರದೇ ರಾತ್ರಿ ಓಡಾಡಕ್ ಆಗಲ್ಲ, ಅವ್ರಿಗೆ ಫ್ರೀ ಮಾಡ್ಕೊಟ್ಟಿ ಏನೋ ಒಂದು ಗೌರ್ಮೆಂಟ್ ಕಡೆಯಿಂದ ಸಹಾಯ ಮಾಡಿದ್ರೆ ನಡೆಯತ್ತೆ.